ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಕೆ ಪಿ ಕನ್ನಡ ವ್ಲಾಗ್ಸ್. ಇವತ್ತು ನಮ್ಮ ಫಾರ್ಮ್ಗೆ 3 ಹೊಸ ಕೋಳಿ ತಗೊಳಕ್ಕೆ ಬಂದಿದ್ದೀನಿ. ನನ್ನ ಫ್ರೆಂಡ್ ಫಾರ್ಮ್ಗೆ, ನನ್ನ ಫ್ರೆಂಡು ಕೋಳಿ ಶೆಡ್ಗೆ ಬಂದಿದ್ದೀನಿ. ನನ್ನ ಕ್ಲೋಸ್ ಫ್ರೆಂಡೇ. ನೋಡಿ ಕಾಣಿಸ್ತಾ ಇದೆ, ಇದು ಹುಂಜ. ಈ ಹುಂಜ ಇದೆ, ಇದು ಅವನ ಹುಂಜ. ಇದು ನಾನು ಇದೇ ಥರ ಒಂದು ಹುಂಜ ಮತ್ತು 2 ಕೋಳಿ ತಗೊಳಕ್ಕೆ ಬಂದಿದ್ದೀನಿ. ನೋಡಿ ಇದು ಹೆಂಗಿದೆ, ಒಳ್ಳೆ ಹುಂಜ. ಇದು ರೈಟ್ ಬಂದು ಎಷ್ಟಿರ್ಬೋದು ಕಮೆಂಟ್ ಮಾಡಿ, ನಾನು ಹೇಳೋಕ್ಕೆ ಮುಂಚೆನೇ ನಿಮಗೆ. ಇದು ಹುಂಜ ಇದೆ, 2 ಕೋಳಿಗಳಿದೆ, ಹೆಂಗೆ ನೋಡ್ತಿದೆ. ಇದು ಹುಂಜ ಎಷ್ಟು, ನಾನು ತೊಗೊಂಡಿರೋ ರೈಟ್ ಎಷ್ಟು ಅಂತ ನಿಮ್ಗೆ ಇವತ್ತು ತೋರಿಸ್ತೀನಿ. ನಾನು ಯಾವ್ದು ತೊಗೊಳ್ತೀನಿ ಅಂತಲೂ ಇವತ್ತು ನಿಮಗೆ ತೋರಿಸ್ತೀನಿ. ಈ ಹುಂಜ ಪ್ರೈಸ್ ಬಂದು ಎಷ್ಟಿರ್ಬೋದು ಹೇಳಿದ್ರೆ ಈ ವಿಡಿಯೋದಲ್ಲಿ ಇದಾಗುತ್ತೆ ಏನೋ ಗೊತ್ತಿಲ್ಲ. ಈ ವಿಡಿಯೋದು ಈ ಹುಂಜದ ಪ್ರೈಸ್ ಬಂದು 15,000 ಆಗುತ್ತೆ. 15,000. ಇದು ಅವನ ಹತ್ರ ಈ ಥರ ಒಂದು 10 ಹುಂಜ ಇರಬೇಕು ಅವನ ಹತ್ರ. ನೋಡಿ ಎತ್ಕೊತಿದ್ದೆ ನಾನು. ನನ್ನ ಫ್ರೆಂಡು ಫೇಸೆಲ್ಲ ತೋರಿಸಲ್ಲ, ಫೇಸೆಲ್ಲ ಮುಂದಕ್ಕೆ ಯಾವತ್ತಾದ್ರು ತೋರಿಸ್ತೀನಿ. ಇವಾಗ ಯಾರ್ದು ಫೇಸ್ ತೋರಿಸಲ್ಲ. ಇವಾಗ ಮೊದಲನೇ ಸರಿ ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಲ್ಲ, ಅದಕ್ಕೆ ಯಾರು ಫೇಸನ್ನು ತೋರಿಸ್ತಿಲ್ಲ. ನೋಡಿ ಇಲ್ಲಿ ಕೋಳಿ ಇದೆ, ಇಲ್ಲಿ ನಂದು ಒಳಗಡೆ ಇದೆ ನೋಡಿ ಹುಂಜ, ವೈಟ್ ಹುಂಜ. ಅದನ್ನೇ ನಾನು ತಗೊತಿರೋದು. ಚೆನ್ನಾಗಿದೆ, ಒಳ್ಳೆ ಹೈಟು, ಒಳ್ಳೆ ಇದು ಕೋಳಿಗಳಿದು. ಒಳ್ಳೆ ಕೋಳಿ ಇದೂ. ಕೋಳಿ ಒಳ್ಳೆ ಸಕ್ಕತ್ತಾಗಿ ಸಾಕಿದ್ದಾನೆ ಇವನೇ. ಯಾರು ಇದಿಲ್ದಿರ ಹುಂಜಗಳಾಗಲಿ, ಒಳ್ಳೊಳ್ಳೆ ರೈಟ್ ಹುಂಜಗಳು. ನಾನು ಇವನು ಫಾರ್ಮಿಗೆ ಬಂದಮೇಲೆ ಇಷ್ಟೊಂದು ಹುಂಜ ರೈಟ್ ಇದೆ, ಕೋಳಿಗೂ ಇಷ್ಟೊಂದು ರೈಟ್ ಇದೆ ಅಂತ ಗೊತ್ತಾಗಿತ್ತು. ಚೆನ್ನಾಗಿದ್ದಾವೆ ಎಲ್ಲ, ಸೂಪರಾಗಿ. ನೋಡಿ ಇದು ನಾಟಿ ಕೋಳಿ ಮೊಟ್ಟೆ, ಪ್ಯೂರ್ ನಾಟಿ ಕೋಳಿ ಮೊಟ್ಟೆ. ಇಲ್ಲೇ ಇಕ್ಕಿದೆ, 3 ಇಕ್ಕಿದೆ ನೋಡಿ. ಸ್ವಲ್ಪ ಸಣ್ಣ ಇದೆ, ಚೆನ್ನಾಗಿದೆ. ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಇವು. ನನ್ನ ಫ್ರೆಂಡು ಫಾರ್ಮಲ್ಲಿ ಇಕ್ಕಿರೋದು. ಇದು ನಾವು ಏನು ಯೂಸ್ ಮಾಡ್ತಿಲ್ಲ, ಇದನ್ನು ಕಾವಿಗೆ ಇಕ್ಕಬೇಕು ಅಂತ ಕಾಯ್ತಿದ್ದಾನೆ ನೋಡಿ. ಇದರ ಲೈಟಲ್ಲಿ ಇಕ್ಕಿ ಚೆಕ್ ಮಾಡ್ತಾನೆ. ಅದು ಹೆಂಗೆ ಚೆಕ್ ಮಾಡ್ತಾರಂತ ನನಗೆ ಗೊತ್ತಿಲ್ಲ. ಅವರು ಇದರಲ್ಲೆಲ್ಲ ಎಕ್ಸ್ಪರ್ಟ್ ಅಲ್ವಾ, ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಹೇಗೆ ಏನು ಅಂತೆಲ್ಲ. ನೋಡಿ ಇದು ಪ್ಯೂರ್ ನಾಟಿ ಕೋಳಿ, ಎಷ್ಟು ಚೆನ್ನಾಗಿದೆ. ಒಂದು 3 kg ಏನೋ ಬರ್ಬೋದು. ಪಕ್ಕಾ ಪ್ಯೂರ್ ನಾಟಿ ಕೋಳಿ ಇದು. ನಾನು ಎಲ್ಲೆಲ್ಲೋ ಮಾರ್ಕೆಟ್ಗೆ ಅಲ್ಲಿ ಇಲ್ಲಿ ಹೋದಾಗ ಯಾವ ಕಲರ್ ಕೋಳಿ ನೋಡ್ತೀನೋ ಅದು ನಾಟಿ ಕೋಳಿ ಅಂದ್ಕೊಂಬಿಟ್ಟಿದ್ದೆ. ನೋಡಿ ಏನು ಚೆನ್ನಾಗಿದೆ ಅಂದರೆ ಆ ಕಲರು, ಆ ಇದು ನೋಡ್ತಿದ್ದಂಗೆ ಗೊತ್ತಾಗೋಗುತ್ತೆ ಪ್ಯೂರ್ ನಾಟಿ ಅಂತ. ಕಾಲು ನೋಡಿ, ಆಮೇಲೆ ರೆಕ್ಕೆ ಎಲ್ಲ. ಇದು ನಮಗೇನು ಗೊತ್ತಾಗಲ್ಲ, ನಾವು ಸ್ಟಾರ್ಟಿಂಗ್ ಅಲ್ವಾ, ಇನ್ನು ಸ್ಟಾರ್ಟಿಂಗ್ ಕಲಿಯೋ ಸ್ಟೇಜಲ್ಲಿ ಇದ್ದೀವಿ. ಅವನು ಇದರಲ್ಲೆಲ್ಲ ಎಕ್ಸ್ಪರ್ಟು. ಏನೇ ಆಗಲಿ ಎಲ್ಲ ನೋಡಿ ಇದು ಮಾಡ್ತಾನೆ ನೋಡಿ. ಯಾರಿಗಾದರೂ ನಿಮಗೆ ನಾಟಿ ಕೋಳಿ, ನಾಟಿ ಮೊಟ್ಟೆ ಏನಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ, DM ಮಾಡಿ. ಒಳ್ಳೆ ಪ್ರೈಸಿಗೆ ನಾನು ಕೊಡಿಸ್ತೀನಿ. ನನ್ನ ಫ್ರೆಂಡ್ ಹತ್ರನೇ ಯಾವುದೂ ಕಮಿಷನ್ ಇಲ್ಲ, ಏನೂ ಇಲ್ದಿರೋ ಆ ಥರ ಚೆನ್ನಾಗಿದ್ದಾವೆ ನೋಡಿ. ಇದು ನಾನು ತಗೊತಿರೋದು ಕೋಳಿ. ಇದು ನಾಟಿ ಕೋಳಿ ಅಲ್ಲ, ಇದು ಅಂತ ಫಜಿಲ್ ಅಂತಾರೆ ಇದಕ್ಕೆ. ಇದೇನೋ ತಳಿ ಅಂತಾರೆ. ಇದು ನಾಟಿ ಕೋಳಿಗಿಂತ ಸ್ವಲ್ಪ ರೈಟ್ ಜಾಸ್ತಿ. ನಾನು 2 ತೊಗೊತಿದ್ದೀನಿ, ಇದೊಂದು ಮತ್ತು ಇನ್ನೊಂದು ಕೋಳಿ ತೊಗೊತಿದ್ದೀನಿ. ಇದು ಚೆನ್ನಾಗಿದೆ. ಇದು ಎಷ್ಟು ಒಳ್ಳೆ ಶೈನಿಂಗ್ ಇದೆ, ಎಷ್ಟು ಬ್ಲ್ಯಾಕ್ ಇದ್ರು ಅದು. ಮತ್ತು ಇದನ್ನು ತೊಗೊತಿದ್ದೀನಿ, ಒಂದು ಬ್ಲ್ಯಾಕು ಮತ್ತು ಇದೊಂದು, 2 ಕೋಳಿ. ಚೆನ್ನಾಗಿದೆಯಾ? ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದ್ರ ಬಗ್ಗೆನೇ, ಫಾರ್ಮ್ ಬಗ್ಗೆ, ಕೋಳಿ ಮತ್ತು ಕುರಿ ಫಾರ್ಮ್ ಬಗ್ಗೆ ಮಾಡ್ತಿದ್ದೀನಿ. ಕುರಿನೂ ತೊಗೊಂಡಿದ್ದೆ. ಕುರಿನೂ ವೀಡಿಯೋಗಳು ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಕುರಿ ತೊಗೊಂಡಿದ್ದು, ಕುರಿ ಮಾರ್ಕೆಟು, ಆಮೇಲೆ ನಾಟಿ ಕೋಳಿ ಮಾರ್ಕೆಟು, ಮತ್ತು ಅದಕ್ಕೆ ಏನೇನು ಮೇವು ಹಾಕ್ತೀನಿ, ಹೇಗೆ ಸಾಕ್ತೀನಿ ಅನ್ನೋದೆಲ್ಲ ವೀಡಿಯೋ ಮಾಡಿದ್ದೀನಿ. ಪ್ಲೀಸ್ ಒಂದ್ಸರಿ ಚೆಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಏನು ಅನ್ನಿಸ್ತು ಅಂತ. ಹಿಡ್ಕೊಳಕ್ಕೆ ಹೋದೆ, ಬಿಟ್ಬಿಟ್ಟೆ ಕೋಳಿನ. ಕೈ ಜಾರು ಬಿದ್ದೋಯ್ತು ನೋಡಿ. ಹೋಗ್ತಾಯಿದೆ ಆ ಕಡೆ, ಹುಂಜ ಹತ್ರನೇ ಹೋಗುತ್ತೆ ನೋಡಿ. ಇದು ಹಿಂಗಿದೆ, ಅಲ್ಲೇ ಹೋಗಿ ಬಿಟ್ಬಿಟ್ರೆ ಸಾಕು. ಏನು ಕಿತ್ತೇ ಬಿಡ್ತು. ಅದೊಂದು ಸ್ವಲ್ಪ ಚೆನ್ನಾಗಿದೆ. ಹುಂಜಗಳೆಲ್ಲ ಒಳ್ಳೆ ಹೆಲ್ತಿಯಾಗಿ ಚೆನ್ನಾಗಿದೆ, ಒಳ್ಳೆ ಹೆಲ್ತಿ ಕೋಳಿಗಳು. ಇದ್ರ ಮೇಲೇ ಕುತ್ಕೊತದೇನೋ ಅದು. ಇದೂ ಕೋಳಿನೇ, ಇದು ಕೋಳಿ, ಇದೂ ಅಷ್ಟೇ. ಏನಿದು ಎಷ್ಟು ಸಾಫ್ಟಾಗಿದೆ ಗೊತ್ತಾ? ಇದು ಮೇಲೆ ಸಾಫ್ಟಿದ್ರೆ ಎಷ್ಟು ನೈಸಾಗಿದೆ, ಒಳ್ಳೆ ಕಲರು. ಇವೆಲ್ಲ ನನಗೆ ನನಗೆ ಕೊಡಿಸ್ತಿರೋದವನು ಒಂದು 2 ಕೋಳಿಯಿಂದ 5,000, ಒಂದು ಹುಂಜೆಗೆ 5,000, ಟೋಟಲ್ 10,000 ಏನೋ ಆಯಿತು 3ಕ್ಕೆ.
ಇವಾಗ ನಾಳೆ ಇವತ್ತೇ ತೊಗೊಂಡೋಗಿ ನಾಳೆ ನಿಮಗೆ ನಮ್ಮ ಫಾರ್ಮಲ್ಲಿ ತೋರಿಸ್ತೀನಿ. ನೋಡಿ ಇದು ಕಾವು ಕೂತಿದೆ, ಮೊಟ್ಟೆಗಳು ಎಲ್ಲ ಕಾವುಗೆ ಇಕ್ಕಿದ್ದೀವಿ. ನೋಡಿ ಕಾವಿಗೆ ಇಕ್ಕಿರೋದು ಎತ್ಕೊಂಡು ಚೆಕ್ ಮಾಡ್ತಾನೆ ಇವಾಗ ಲೈಟ್ ಹಾಕಿ. ಅದು ಹೇಗೆ ಚೆಕ್ ಮಾಡ್ತಾರೋ ಏನೋಪ್ಪ ಗೊತ್ತಿಲ್ಲ ನಮಗಂತೂ. ನೋಡಿ ಇದೆಲ್ಲ ಇನ್ನೂ ಒಂದು 4-5 ದಿನ ಬೇಕಂತೆ ಈ ಥರನ ಕಾಣಿಸಿದ್ರೆ. ಕೋಳಿ ಬಗ್ಗೆ ಎಲ್ಲ ತಿಳ್ಕೊಂಡಿರೋರು ಆದರೆ ಇದು ಹಿಂಗೆ ಚೆಕ್ ಮಾಡಿ ಹೇಳ್ಬಿಡ್ತಾರೆ ಯಾವಾಗ ಮರಿ ಆಗುತ್ತೆ ಅಂತ. ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ನನ್ನ ಫ್ರೆಂಡು. ನೋಡೋಣ, ಇದೇನಾದರೂ ಮರಿ ಹಾಕಿದ್ಮೇಲೂ ಒಂದು ವಿಡಿಯೋ ಮಾಡ್ತೀನಿ, ಎಷ್ಟು ಚೆನ್ನಾಗಿರುತ್ತೆ ಏನೋ ಅಂತ. ಕಾವಿಗೆ ಹಾಕ್ಬಿಟ್ಟು ಅದಕ್ಕೆ ಸಪ್ರೇಟ್ ಅದರಲ್ಲಿ ಯಾವುದೂ ಇಲ್ಲ ಅಂತ. ಇದು ತಿರ್ಕಿದ್ರೆ ಸುಮ್ಮನೆ ಏನಾದರೂ ತೊಂದರೆ ಆಗುತ್ತೆ ಅಂತ ಅದನ್ನೇ ಬಿಟ್ಟಿದ್ದಾರೆ. ಇದು ಮೇಲೆ ಇದೆ ಕೋಳಿ, ಇದನ್ನು ಕೋಳಿನೇ. ಕೋಳಿಗಳ್ನೆಲ್ಲ ಆರಾಮಾಗಿ ಫ್ರೀಯಾಗಿ ಬಿಟ್ಬಿಟ್ಟಿರ್ತಾನೆ. ಹುಂಜಗಳನ್ನ ಮಾತ್ರ ಸಪ್ರೇಟ್ ಅದಕ್ಕೆ ಒಂಥರ ಒಂದು ಬೋನ್ ಹಾಕಿ ಏನೇನು ಬೇಕೋ ಅದಕ್ಕೆ ಹಾಕಿರ್ತಾನೆ. ಚೆನ್ನಾಗಿದೆ ಕಾವಿಗೆ. ನೋಡಿ ಅದ್ರ ಒಳಗಡೆ ಯಾವುದೂ ಇಲ್ಲ, ಅದೊಂದು ಮಾತ್ರ. ಕೆಳಗಡೆ ಒಂದಿದೆ, ಇಲ್ಲಿ ಮೇಲೆ ಕೋಳಿ 2 ಇದೆ. ನಿಮಗೆ ಯಾರಿಗಾದ್ರೂ ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ, ಕುರಿ ಸಾಕಾಣಿಕೆ ಇಂಟ್ರೆಸ್ಟ್ ಇದ್ದರೆ, ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಬೆಂಗಳೂರು ಸೈಡ್ ಇರೋರಿಗೆ ಕಾಂಟ್ಯಾಕ್ಟ್ ಮಾಡಿ, DM ಮಾಡಿ. ಯಾರಿಗಾದ್ರು ಕೊಡಿಸ್ಬೇಕಂದ್ರೆ ಹೆಲ್ಪ್ ಮಾಡ್ತೀನಿ. ಒಂದು 20-25 ಕೋಳಿ ಇದ್ದಾವೆ ಇವನ ಹತ್ರ. ಒಳ್ಳೆ ನಾಟಿ ಕೋಳಿಗಳಿದೆ, ಒಳ್ಳೆ ತಳಿ ಇದೆ, ಒಳ್ಳೆ ಕಂಡೀಷನ್, ಏನೂ ಪ್ರಾಬ್ಲಮ್ ಇಲ್ದಿರೋ ಕೋಳಿಗಳೆಲ್ಲ ಇವನ ಹತ್ರ ಇರೋದು. ಒಳ್ಳೆ ಮೇಂಟೈನ್ ಮಾಡೋದು, ನೀಟ್ನೆಸ್ ಆಗಲಿ, ಕ್ಲೀನಾಗಿ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾನೆ. ಇದು ನಮ್ಮ ಹುಂಜ. ಇದು ನಾಳೆ ತೊಗೊಂಡೋಗ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ನಮ್ಮ ಮನೆಗೆ ತೊಗೊಂಡೋದ್ಮೇಲೆ ನಮ್ಮ ಫಾರ್ಮಲ್ಲಿ ಯಾವ ಥರ ಸಾಕ್ತೀನಿ, ಏನೇನು ಮೇವು ಹಾಕ್ತೀನಿ ಎಲ್ಲ ಅಂತ ನಮ್ಮ ಫಾರ್ಮಲ್ಲಿ ನೋಡಿ ನೆಕ್ಸ್ಟ್ ವೀಡಿಯೋಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದು ಸ್ಟಾರ್ಟಿಂಗ್ ಇರೋದು, ನಾನು ಸ್ಟಾರ್ಟಿಂಗಿಂದ ಇದು ಮಾಡ್ತಿರೋದು. ನೆಕ್ಸ್ಟು ನಾನು ಇದ್ರ ಕಡೆಯಿಂದ ಯಾವ ಥರ ಇಂಪ್ರೂವ್ ಆಗ್ತೀನಿ, ಕೋಳಿಗಳ್ನ ಎಷ್ಟು ಚೆನ್ನಾಗಿ ಸಾಕ್ತೀನಿ, ಮುಂದಕ್ಕೆ ಏನೇನು ತೊಗೊತೀನಿ, ಇನ್ನೂ ದೊಡ್ಡದಾಗಿ ಕುರಿ ಸೆಟ್ ಮಾಡಬೇಕು ಅಂತೆಲ್ಲ ಆಸೆ ಇದೆ. ಕೋಳಿ ಫಾರ್ಮ್ ಮಾಡಬೇಕಂತ ಆಸೆ ಇದೆ, ನಾಟಿ ಕೋಳಿ. ಅದನ್ನೆಲ್ಲನೂ ವಿಡಿಯೋ ಮಾಡಿ ಪ್ರತಿದಿನ ಹಾಕ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ನಿಮಗೆ ಈ ಥರ ಕಮೆಂಟ್ ಮಾಡಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ವೀಡಿಯೋ ಮಾಡೋಕ್ಕೆ. ಈ ವಿಡಿಯೋ ಮಾಡಿಲ್ಲ ಅಂದರೂ ನಾನು ಶೆಡ್ಡು ಅದೆಲ್ಲ ಮಾಡ್ತೀನಿ. ನೀವು ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿದ್ರೆ ಇನ್ನೂ ವೀಡಿಯೋ ಮಾಡೋಕ್ಕೆ ಖುಷಿಯಾಗುತ್ತೆ. ಪ್ಲೀಸ್ ಥ್ಯಾಂಕ್ ಯು ನೋಡಿದ್ದಕ್ಕೆ. ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ಲು ಡೀಟೇಲ್ಡಾಗಿ ನಮ್ಮ ಫಾರ್ಮ್ ತೊಗೊಂಡೋಗಿ ಹೇಗೆ ಸಾಕ್ತೀನಿ, ಹೇಗೆ ನೋಡ್ಕೊತೀನಿ ಅನ್ನೋ ವೀಡಿಯೋ ಹಾಕ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ KP ಕನ್ನಡ ವ್ಲಾಗ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್.